ಹಾಯ್ ಎವ್ರಿವನ್, ಎಲ್ಲರಿಗೂ ಶುಭೋದಯ. ನಾನಿವತ್ತು ನನ್ನ ಗೆಳತಿ ಹೇಳ್ಕೊಟ್ಟಿರುವಂತಹ ಆರೋಗ್ಯಕರವಾದ ಪೌಷ್ಟಿಕಾಂಶವುಳ್ಳ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವು ನಮ್ಮ ಹತ್ರ ಇರುವಂತಹ ಎಲ್ಲ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ ಇದನ್ನೆಲ್ಲ ನಾವು ಒಂದೊಂದಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ನೀವು ನೋಡಬಹುದು, ಇಲ್ಲಿ ವಾಲ್ನಟ್ ಕೂಡ ನಾವು ಬಳಸಿದ್ದೀವಿ. ಈ ಉಂಡೆ ಕಟ್ಟಕ್ಕೆ ನಾವು ಯಾವುದೇ ರೀತಿಯಾದಂತಹ ಬೆಲ್ಲ ಉಪಯೋಗಿಸ್ತಾ ಇಲ್ಲ. ನಾವು ಅದರ ಬದಲಿಗೆ ಖರ್ಜೂರನ ತೊಗೊಂಡಿದ್ದೀವಿ. ಖರ್ಜೂರದಲ್ಲಿರುವಂತಹ ಬೀಜನ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿ ಬದಿಗಿಟ್ಕೊಂಡಿದ್ದೀವಿ. ಅದರ ಜೊತೆಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಎಳ್ಳು ಕೂಡ. ಇಲ್ಲಿ ನೀವು ನೋಡಬಹುದು, ಪಿಸ್ತಾ, ಅಂಜೂರ, ವಾಲ್ನಟ್, ದ್ರಾಕ್ಷಿ, ಬಾದಾಮಿ ಇದನ್ನೆಲ್ಲ ಚಿಕ್ಕದಾಗಿ, ತುಂಬ ಚಿಕ್ಕದಲ್ಲ, ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದು ತಿನ್ನಬೇಕಾದ್ರೆ ನಮಗೆ ಸ್ವಲ್ಪ ಕ್ರಿಸ್ಪಿ ಕ್ರಂಚಿಯಾಗಿ ಸಿಗಲಿ ಅಂತ. ಅದರ ಜೊತೆಗೆ ಪಂಪ್ಕಿನ್ ಸೀಡ್, ಫ್ಲ್ಯಾಕ್ಸ್ ಸೀಡ್ ಹಾಗೂ ಸನ್ಫ್ಲವರ್ ಸೀಡ್ ಕೂಡ ಇಲ್ಲಿ ಬಳಸ್ತಾ ಇದ್ದೀವಿ. ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಖರ್ಜೂರ ಇದೆ. ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಜೊತೆಗೆ ಎಳ್ಳನ್ನು ನಾವು ಅದೇ ಪಾತ್ರೆಗೆ ಹಾಕಿಟ್ಟಿದ್ದೀವಿ. ಮೊದಲಿಗೆ ನಾವು ಬಾಣಲಿಯಲ್ಲಿ ತುಪ್ಪನ ಹಾಕಿ ಬರೀ ಬಾದಾಮಿನ ಹುರ್ಕೊಂಡ್ವಿ. ಯಾಕಂದರೆ ಬಾದಾಮಿ ಹುರ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಅದು ಅಷ್ಟು ಬೇಗ ಕ್ರಿಸ್ಪಿ ಆಗಲ್ಲ. ಹಾಗಾಗಿ ಸುಮಾರು ಹೊತ್ತು ನಾವು ಬರೀ ಬಾದಾಮಿನಷ್ಟೇ ನಾವು ಚೆನ್ನಾಗಿ ಹುರ್ಕೊಂಡ್ವಿ. ಅದಾದ ನಂತರ ಅದರ ಜೊತೆಗೆ ನಾವು ಗೋಡಂಬಿನ ಹಾಕಿ ಚೆನ್ನಾಗಿ ಹುರ್ಕೊಂಡ್ವಿ. ಇಲ್ಲಿ ನೀವು ನೋಡಬಹುದು. ಈ ರೀತಿಯಾಗಿ ನಾವು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಂಡ್ವಿ. ಅದಾದ ನಂತರ ಪಿಸ್ತಾನ ಹಾಕಿದ್ವಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಂಪ್ಕಿನ್ ಸೀಡನ್ನು ಹಾಕಿದ್ದೀವಿ. ಇದು ಕಟ್ ಮಾಡೋದು ತುಂಬ ಸುಲಭ, ಕೈಯಲ್ಲೇ ಕಟ್ ಮಾಡ್ಬೋದು ನೀವು. ಅದಾದಮೇಲೆ ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೀವಿ. ಫ್ಲ್ಯಾಕ್ಸ್ ಸೀಡ್ಸ್, ಉಳಿದಿದ್ದೆಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ವಿ. ಅವಾಗವಾಗ ಅದು ಕ್ರಿಸ್ಪಿ ಆಗಿದೆಯಾ ಇಲ್ವಾ ಅಂತ ನೀವು ತಿಂದು ನೋಡಬೇಕಾಗತ್ತೆ. ಅದು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಹೆಚ್ಚು ಪಾತ್ರೆ ಇಲ್ಲದ ಕಾರಣ ನಾವು ಅದನ್ನು ಇನ್ನೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಕೊನೆಗೆ ಅದೇ ಬಾಣಲಿಗೆ ನಾವು ತುಪ್ಪನ ಹಾಕಿ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡ್ವಿ. ಇದನ್ನು ಸ್ವಲ್ಪ ನೀವು ಬೇಗ ಹುರ್ಕೊಳ್ಬೇಕು. ಅದು ತಳ ಹಿಡಿಬಾರ್ದು. ಈ ರೀತಿಯಾಗಿ ಅದು ಕೆಂಪಾಗೋ ತನಕ ನೀವು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡೆಲ್ಲ ಆದಮೇಲೆ ನಾವು ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಕೊನೆಗೆ ಅದೇ ಬಾಣಲಿಗೆ ಪುನಃ ತುಪ್ಪ ಹಾಕಿ ನಾವು ತೆಗೆದಿಟ್ಕೊಂಡಿರುವಂತಹ ದ್ರಾಕ್ಷಿ ಮತ್ತು ಅಂಜೂರನ ನೀಟಾಗಿ ಅದನ್ನು ಹುರ್ಕೊಂಡ್ವಿ. ಮೊದಲಿಗೆ ನೀವು ಅಂಜೂರ ಹುರ್ಕೊಂಡು ಅದಾದಮೇಲೆ ದ್ರಾಕ್ಷಿ ಹಾಕಿದ್ರೂ ಪರವಾಗಿಲ್ಲ, ಬಟ್ ನಾವು ಇಲ್ಲಿ ಎರಡನ್ನ ಒಟ್ಟಿಗೆ ಹಾಕಿ ಹುರ್ಕೊಂಡಿದ್ವಿ. ಈ ರೀತಿಯಾಗಿ ನೀವು ಹುರ್ಕೊಳ್ಬೇಕಾಗತ್ತೆ ದ್ರಾಕ್ಷಿ ಉಬ್ಬೋ ತನಕ. ನಾವಿದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡ್ವಿ. ಕೊನೆಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಖರ್ಜೂರನ ಹುರಿತಾ ಇದ್ದೀವಿ. ಇದು ನೀವು ಇದನ್ನು ಹುರಿಯೋಕ್ಕೆ ಸ್ವಲ್ಪ ತುಂಬ ಬಲ ಬೇಕು. ನಮಗಂತೂ ಸ್ವಲ್ಪ ಕಷ್ಟನೇ ಆಯಿತು, ಯಾಕಂದರೆ ತುಂಬ ಗಟ್ಟಿ ಇತ್ತು ಇದು ಖರ್ಜೂರ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ. ಈಗ ನೀವು ಅದನ್ನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಅದು ಮೆತ್ತಗಾಗೋ ತನಕ ನಿಧಾನಕ್ಕೆ ಹುರ್ಕೊಳ್ಬೇಕು. ಇದರ ಹಸಿ ಸ್ಮೆಲ್ ಹೋಗೋ ತನಕ ನಿಮ್ಗೆ ಅಂದಾಜಾಗುತ್ತೆ. ನೀವು ಇದನ್ನು ಸ್ಟಾರ್ಟಿಂಗ್ ಹುರಿಬೇಕಾದ್ರೆ ಒಂದು ಹಸಿ ಸ್ಮೆಲ್ ಬರುತ್ತೆ. ಆ ಹಸಿ ಸ್ಮೆಲ್ ಹೋಗೋ ತನಕ ನೀವು ಅದನ್ನು ನಿಧಾನಕ್ಕೆ ಒಂದೊಂದಾಗಿ ತಳ ಹಿಡಿಯದ ರೀತಿಯಲ್ಲಿ ನೀವು ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಮೆತ್ತಗಾದಾಗಲೇ ನಮಗೆ ಉಂಡೆ ಕಟ್ಟೋಕ್ಕೆ ಸುಲಭ. ಎಲ್ಲ ಆದಮೇಲೆ
ನೀವು ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್, ಸೀಡ್ಸ್ ಮತ್ತು ಕೊಬ್ಬರಿ, ದ್ರಾಕ್ಷಿ ಇದನ್ನೆಲ್ಲ ಖರ್ಜೂರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಬಿಸಿ ಇರುವಾಗಲೇ ನೀವು ಉಂಡೆ ಕಟ್ಬೋದು. ಇದನ್ನು ದಿನಕ್ಕೆ 1 ಅಥವಾ 2 ತಿಂದರೆ ತುಂಬ ಒಳ್ಳೆಯದು. ಪಿ ಜಿಯಲ್ಲಿರೋರು ಅಥವಾ ಮನೆಯಿಂದ ದೂರ ಇರುವವರು ದಿನಕ್ಕೆ ಈ ಥರ 1-2 ಲಡ್ಡು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನಿಮಗೆ ಹೊಟ್ಟೆ ಫುಲ್ ಅಂತಲೂ ಫೀಲ್ ಆಗುತ್ತೆ. ಸೊ ಫೈನಲಿ ನಮ್ಮ ಲಡ್ಡು ಈಗ ರೆಡಿಯಾಗಿದೆ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. Thanks for watching. See you soon.